ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ ವಿಡಿಯೋ ನೋಡ್ತಿರಲ್ಲ ಹಾಗೆ ನೋಡಬೇಡಿ ಪ್ಲೀಸ್ ಫ್ರೆಂಡ್. ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು. ಥ್ಯಾಂಕ್ಸ್ ಟು ದಾವಣಗೆರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಹೊಲ ಗದ್ದೆಗಳಲ್ಲಿ ಬೆಳೆಯುವಂಥ ಕುಪ್ಪಿ ಗಿಡದ ಅದ್ಭುತವಾದ ಔಷಧಿಯ ಗುಣವೇನೆಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಮುಂದುವರಿಸೋಣ ಸ್ನೇಹಿತರೆ. ಈ ಕುಪ್ಪಿ ಗಿಡವು ಅದ್ಭುತ ಔಷಧಿಯನ್ನು ಹೊಂದಿರುವಂತಹ ಕುಪ್ಪಿ ಸಸ್ಯವೊಂದ ವಿಷಯವನ್ನು ನಾವು ಈ ದಿನ ತಿಳಿಯೋಣ ಸ್ನೇಹಿತರೆ. ಇದು ಕೈ ಕಾಲು ಉಳುಕಿರುವಂತಹದಕ್ಕೆ ಮತ್ತು ನಮಗೆ ವಾತ ಪಿತ್ತ ಆಗಿರುವುದಂಥದಕ್ಕೆ ತುಂಬ ಅದ್ಭುತವಾದ ಔಷಧಿಯ ಗುಣವಿರುವಂತಹ ಸಸ್ಯ ಅಂತಲೇ ಹೇಳ್ಬೋದು. ಕಳೆ ಶಿಷ್ಯವೊಂದು ಇದನ್ನು ಕಿತ್ತು ಎಸೆಯಬೇಡಿ ಸ್ನೇಹಿತರೆ. ಇದರು ಎಲ್ಲಿ ಸಿಕ್ಕರೂ ಇದನ್ನು ಬಿಡಬೇಡಿ. ಇದನ್ನು ಎಲೆಯನ್ನು ನಾವು ಚಿಕ್ಕದಾಗಿ ಬಿಡಿಸ್ಕೊಂಡ್ಬಿಟ್ಟು ಇದರ ಥರ ಕಷಾಯ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಅದ್ಭುತ ಔಷಧಿಯ ಗುಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ. ಈ ರೀತಿ ನಾವು ಕುಟ್ಕೊಂಡ್ಬಿಟ್ಟು ಇದನ್ನು ಮಂಡಿ ಉಳುಕಿರೋದಕ್ಕೆ ಮೈ ದೇಹದ ಎಲ್ಲ ಭಾಗದ ನೋವುಗಳಿಗೆ ಇದರ ಸ್ನಾಯು ಸೆಳೆತಕ್ಕೆ ಇದನ್ನು ಔಷಧಿಯಾಗಿ ನಾವು ಆಯುರ್ವೇದ ಔಷಧಿಯಾಗಿ ನಾವು ಉಪಯೋಗಿಸಬಹುದು ನೋಡಿ ಸ್ನೇಹಿತರೆ. ಯಾವುದೇ ಇದು ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ಶೀತ, ಜ್ವರ, ಕೆಮ್ಮು, ನೆಗಡಿಯಂತಹ ಸೊಂಟ ನೋವು, ಕೈ ಕಾಲು ಉಳುಕಿರುವಂತಹ ಸಮಸ್ಯೆಗೆ ಇದನ್ನು ಯಾವ ರೀತಿ ನಾವು ಉಪಯೋಗಿಸಬೇಕಂದ್ರೆ, ಈ ಸಸ್ಯದ ಎಲೆಗಳನ್ನು ಒಂದೊಂದಾಗಿ ನಾವು ಬಿಡಿಸ್ಕೊಂಡ್ಬಿಟ್ಟು ನೀರಿನಲ್ಲಿ ತೊಳೆದ್ಬಿಟ್ಟು ಇದನ್ನು ಒಂದು ಕುಟ್ಟಣಿಕೆ ಸಹಾಯದಿಂದ ಇದನ್ನು ಪೇಸ್ಟ್ ಥರ ಮಾಡಿ ನಾವು ಮೈಗೆ ಅಪ್ಲೈ ಮಾಡುವುದರಿಂದ ನಮಗೆ ಯಾವುದೇ ರೀತಿಯಾದ ನೋವುಗಳು ಇರುವುದಿಲ್ಲ ನೋಡಿ ಸ್ನೇಹಿತರೆ. ಇದನ್ನು ಈ ರೀತಿ ನಾವು ಒಂದು ಕುಟ್ಟಣಿಕೆ ಸಹಾಯದಿಂದ ಕುಟ್ಟಿಬಿಟ್ಟು ಇದನ್ನು ಸೋಸ್ಕೊಂಡ್ಬಿಟ್ಟು ಇದನ್ನು ಸೋಸಿ ಇದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆ ಎಣ್ಣೆಯನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಇದು ಆಗೋ ಥರ ಇದನ್ನು ಬಿಸಿ ಮಾಡಿಬಿಟ್ಟು ಕಾಯಿಸ್ಬಿಟ್ಟು ಒಂದು ಅರ್ಧ ಕಾಲು ಚಮಚ ಆಗುವಷ್ಟು ಇದನ್ನು ಬೇಯಿಸಿ ಇದನ್ನು ಒಂದು ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕ ಬಾಟ್ಲಲ್ಲಿ ನಾವು ಸ್ಟೋರ್ ಮಾಡಿಟ್ಕೊಂಡು ಇದನ್ನು ಎಲ್ಲಿ ನಮಗೆ ನೋವಿರುತ್ತೋ ಆ ನೋವಿರುವ ಸ್ಥಳಕ್ಕೆ ಇದನ್ನು ಅಪ್ಲೈ ಮಾಡುವುದರಿಂದ ನಮಗೆ ಯಾವುದೇ ನೋವಿನ ಸಮಸ್ಯೆ ಇರುವುದಿಲ್ಲ. ಕೀಲು ಮೂಳೆ, ಕಾಲು ಉಳುಕಿರುವುದಕ್ಕೆ, ಕೈ ಉಳುಕಿರುವುದಕ್ಕೆ, ದೇಹದ ಯಾವುದೇ ಭಾಗದಲ್ಲಿ ನಮಗೆ ನೋವು ಇರಲಿ ಆ ನೋವಿಗೆ ಇದನ್ನು ಹಚ್ಚುವುದರಿಂದ, ಮತ್ತು ತಲೆ ನಮಗೆ ತುಂಬ ನೋವು ಬರ್ತಾ ಇದೆ ಅನ್ನುವರು ಕೂಡ ಇದನ್ನು ಕಷಾಯ ಥರ ಮಾಡಿ ಕುಡಿಯೋದ್ರಿಂದ ಮತ್ತು ಇದನ್ನು ಈ ರೀತಿ ನಾವು ಎಣ್ಣೆಯಲ್ಲಿ ಕಾಯಿಸ್ಬಿಟ್ಟು ಅದು ತಲೆಗೆ ಅಪ್ಲೈ ಮಾಡುವುದರಿಂದ ನಮಗೆ ತಲೆನೋವು ಕೂಡ ಇರುವುದಿಲ್ಲ ನೋಡಿ ಸ್ನೇಹಿತರೆ. ಹಾಗೆ ನಮಗೆ ಕೆಮ್ಮು, ಕಫ ಮತ್ತು ಮಲಬದ್ಧತೆ ಸಮಸ್ಯೆ ಇರುವವರು ಮತ್ತು ಅಸ್ತಮ ಸಮಸ್ಯೆ ಇರುವಂಥವರು ಕೂಡ ಇದರ ಕಷಾಯವನ್ನು ಕುಡಿಯೋದರಿಂದ ತುಂಬ ಬೇಗನೆ ನಿವಾರಣೆಯಾಗುತ್ತೆ. ಕಷಾಯವನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿ, ಬಿಸಿ ನೀರಲ್ಲಿ ಇದನ್ನು ಸ್ವಲ್ಪ ಮಾಡಿ ಇದನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ನಮಗೆ ಟೀ ಥರ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರುವುದಿಲ್ಲ. ಶ್ವಾಸಕೋಶದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಹೃದಯದಂಥ ಸಮಸ್ಯೆ ಕೂಡ ನಿವಾರಣೆ ಮಾಡುತ್ತೆ. ನಮಗೆ ಹಲ್ಲಿನಲ್ಲಿ ನೋವು ಇರುವುದು, ರಕ್ತಸ್ರಾವ ಇರುವುದಕ್ಕೆ ಕೂಡ ಇದನ್ನು ನೋವು ಬರುವುದಕ್ಕೂ ಕೂಡ ಇದು ತುಂಬ ಅದ್ಭುತವಾದ ಔಷಧೀಯ ಗುಣವಿರುವಂತಹ ಸಸ್ಯ ಅಂತಲೇ ಹೇಳ್ಬೋದು. ಇದನ್ನು ನಾವು ಕುಟ್ಟೆಣಿಕೆಯಿಂದ ಕುಟ್ಬಿಟ್ಟು ಇದನ್ನು ಬ್ರಷ್ ಮಾಡುವುದರಿಂದ, ಪೇಸ್ಟ್ ಥರ ಮಾಡಿ ನಾವು ಬ್ರಷ್ ಮಾಡುವುದರಿಂದ ನಮಗೆ ಹಲ್ಲು ಸ್ವಚ್ಛವಾಗುತ್ತೆ. ಬಾಯಲ್ಲಿ ದುರ್ವಾಸನೆ ಇರುವುದು ಕೂಡ ಸ್ವಚ್ಛವಾಗಿ ಕ್ಲಿಯರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದರ ಔಷಧಿಯ ಗುಣ ತುಂಬ ಇನ್ನೂ ಅನೇಕ ರೀತಿಯಾದ ಔಷಧಿಯ ಗುಣವಿದೆ ಇದರಲ್ಲಿ. ಕುಪ್ಪಿಯ ಗಿಡವನ್ನು ನೀವು ಎಲ್ಲಿ ಕಂಡ್ರೂ ಬಿಡಬೇಡಿ ಸ್ನೇಹಿತರೆ. ನಮಗೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ನಮಗೆ ಇದನ್ನು ಉಳ್ಕಡ್ಡಿಯಾಗಿರುವುದಕ್ಕೆ, ಚರ್ಮದ ಸಮಸ್ಯೆ ಇರುವವರು ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಇದು ಎಲ್ಲಿ ನಮಗೆ ಸಮಸ್ಯೆ ಇರೋ ಅಲ್ಲಿಗೆ ಸ್ವಲ್ಪ ನಿಂಬೆಹಣ್ಣು ರಸ ಇಲ್ಲ ಕಿತ್ತಳೆಣ್ಣೆ ರಸವನ್ನು ಸೇರಿಸ್ಬಿಟ್ಟು ನಾವು ಅಪ್ಲೈ ಮಾಡೋದರಿಂದ ಆ ಚರ್ಮದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಉಳ್ಕಡ್ಡಿ, ಗಜಕರ್ಣ ಅಂತಹ ಸಮಸ್ಯೆ ಇರುವವರು ಇದನ್ನು ಅಪ್ಲೈ ಮಾಡೋದರಿಂದ, ಈ ಎಲೆಯ ರಸವನ್ನು ಅಪ್ಲೈ ಮಾಡೋದರಿಂದ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಹಾಗೆ ಹಾವು ಕಚ್ಚಿದರೆ, ಚೇಳು ಕಚ್ಚಿದರೆ, ವಿಷ ಜಂತುಗಳು ಕಚ್ಚಿದಾಗ ಕೂಡ ಇದು ತುಂಬ ಔಷಧಿಯಾಗಿ ಪರಿಣಾಮಕಾರಿಯಾಗಿ ಬೀರುತ್ತೆ ಇದು ಸ್ನೇಹಿತರೆ. ಇದನ್ನು ಔಷಧಿಯಾಗಿ ಉಪಯೋಗಿಸಬಹುದು ನೋಡಿ. ಈ ಪೇಸ್ಟನ್ನು ನಾವು ಕಚ್ಚಿರುವ ಸ್ಥಳಕ್ಕೆ ಅದನ್ನು ಹಚ್ಚುವುದರಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಯು ಕೂಡ ಇದು ತುಂಬ ಅದ್ಭುತ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಈ ಔಷಧಿಯನ್ನು ನೀವು ಊಟದ ಜೊತೆ ಸೇರಿಸಿ ನೀವು ಸೇವನೆ ಮಾಡುವುದರಿಂದ ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ.
ಹಾಗೆ ತಲೆಯಲ್ಲಿ ಡ್ಯಾಂಡ್ರಫ್ ಇರುವಂಥವರಿಗೆ, ಡ್ಯಾಂಡ್ರಫ್ ಸಮಸ್ಯೆ ಇರುವವರು ಈ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪನ್ನು ಸೇರಿಸ್ಬಿಟ್ಟು ಸಮ ಪ್ರಮಾಣವಾಗಿ ಸೇರಿಸಿ ಪೇಸ್ಟ್ ಥರ ಮಾಡಿಬಿಟ್ಟು ಅದು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಯಾವುದೇ ರೀತಿಯ ಡ್ಯಾಂಡ್ರಫ್ ಸಮಸ್ಯೆ ನಿಮಗೆ ಇರುವುದಿಲ್ಲ ಸ್ನೇಹಿತರೆ. ಇಷ್ಟೆಲ್ಲ ಔಷಧೀಯ ಗುಣವಿರುವಂತಹ ಈ ಸಸ್ಯವನ್ನು ಎಲ್ಲಿ ಕಂಡ್ರೂ ಬಿಡಬೇಡಿ, ಕಳೆ ಸಸ್ಯವೊಂದು ಕೀಳಬೇಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆಯ್ತಲ್ಲ ಸ್ನೇಹಿತರೆ, ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.